ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಷರತ್ತುಬದ್ಧ ಜಾಮೀನು ಸಿಕ್ಕ ಬೆನ್ನಲ್ಲೇ ಬೆಂಬಲಿಗರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಹಾಸನದಲ್ಲಿ ರೇವಣ್ಣ ಬೆಂಬಲಿಗರಿಂದ ಸಂಭ್ರಮಾಚರಣೆ, ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ಪಡ್ತಾ ಇದ್ದಾರೆ ಬೆಂಬಲಿಗರು. ಹೊಳೆನರಸೀಪುರದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಬೆಂಬಲಿಗರ ಸಂಭ್ರಮಾಚರಣೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಹೊಳೆನರಸೀಪುರದಲ್ಲಿನ ದೃಶ್ಯ ಇದು. ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡ್ತಾ ಇದ್ದ ಹಾಗೆಯೇ ಅವರ ಬೆಂಬಲಿಗರು ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಸರ್ ಇವತ್ತು ರೇವಣ್ಣಗೆ ಷರತ್ತುಬದ್ಧ ಜಾಮೀನು ನೀಡಿದ ಕೋರ್ಟ್ 5 ಲಕ್ಷ ಬಾಂಡ್, ಇಬ್ಬರು ಶ್ಯೂರಿಟಿಯ ಷರತ್ತನ್ನ ವಿಧಿಸಲಾಗಿದೆ. ಎಸ್ಐಟಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಲೂ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇದರ ಜೊತೆಗೆ ಸಾಕ್ಷ್ಯ ನಾಶಗೊಳಿಸಬಾರದು, ಸಾಕ್ಷಿಗಳ ಮೇಲೆ ಒತ್ತಡ ಹೇರಬಾರದು, ಜೊತೆಗೆ ಕೆಆರ್ ನಗರ ವ್ಯಾಪ್ತಿಗೆ ಪ್ರವೇಶ ಮಾಡಬಾರದು ಅಂತ ರೇವಣ್ಣಗೆ ತಾಕೀತು ಮಾಡಿದ ನ್ಯಾಯಾಧೀಶರು. ಅದು ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ನಮ್ಮ ವಾದ ಇತ್ತು. ಆಮೇಲೆ ಆಕೆನ ಒಂದು ತರಕಾರಿ ಅಂಗಡಿ ಹತ್ರ, ಒಂದು ವೆಜಿಟೇಬಲ್ ಶಾಪ್ ಹತ್ರ ಮತ್ತೆ ಒಂದು ಬೇಕರಿ ಹತ್ರ ಪ್ರೊಡ್ಯೂಸ್ ಮಾಡಿರೋಂಥ ಒಂದು ವಿಡಿಯೋ ಸಾಕ್ಷಿಗಳು ಇದೆ ಅಂತ ನಾವು ಕೋರ್ಟ್ ಗಮನಕ್ಕೆ ತಂದಾಗ ಅದನ್ನು ಈ ಟೈಮಲ್ಲಿ ನಾವು ಪರಿಗಣಿಸ್ಲಿಕ್ಕಾಗಲ್ಲ ಅಂತಂದ್ರು. ಆದ್ರೂ ಮತ್ತೆ FIR ಅಲ್ಲಿ ಇರುವಂಥ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿ ಹಿಡಿದು ಮಾನ್ಯ ಶ್ರೀಯುತ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಅಂತ ತಿಳಿಬಯಸುತ್ತೇನೆ. ಸರ್ ಇನ್ನು ಈಗಷ್ಟೇ ಆರ್ಡರ್ ಆಗಿದೆ, 6:30 ಆಗಿತ್ತು. ಈಗ ನಾಳೆ ಅದು ಕಾಪಿ ತಗೊಂಡ ನಂತರ ಕಂಡೀಷನ್ಸ್ ಏನಿದೆಯೋ ಆ ಕಂಡೀಷನ್ಸ್ ನೋಡಿಬಿಟ್ಟು ಜಾಮೀನು ಏನು ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಬಿಡುಗಡೆ ಆಗ್ತಾರೆ, ನಾಳೆ ಆಗ್ಬೋದು ಇದ್ರು. ಅದು ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ನಮ್ಮ ವಾದ ಇತ್ತು. ಆಮೇಲೆ ಆಕೆನ ಒಂದು ತರಕಾರಿ ಅಂಗಡಿ ಹತ್ರ, ಒಂದು ವೆಜಿಟೇಬಲ್ ಶಾಪ್ ಹತ್ರ ಮತ್ತೆ ಒಂದು ಬೇಕರಿ ಹತ್ರ ಪ್ರೊಡ್ಯೂಸ್ ಮಾಡಿರೋಂಥ ಒಂದು ವಿಡಿಯೋ ಸಾಕ್ಷಿಗಳು ಇದೆ ಅಂತ ನಾವು ಕೋರ್ಟ್ ಗಮನಕ್ಕೆ ತಂದಾಗ ಅದನ್ನು ಈ ಟೈಮಲ್ಲಿ ನಾವು ಪರಿಗಣಿಸ್ಲಿಕ್ಕಾಗಲ್ಲ ಅಂತಂದ್ರು. ಆದ್ರೂ ಮತ್ತೆ FIR ಅಲ್ಲಿ ಇರುವಂಥ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿ ಹಿಡಿದು ಮಾನ್ಯ ಶ್ರೀಯುತ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಅಂತ ತಿಳಿಬಯಸುತ್ತೇನೆ. ಸರ್ ಇನ್ನು ಈಗಷ್ಟೇ ಆರ್ಡರ್ ಆಗಿದೆ, 6:30 ಆಗಿತ್ತು. ಈಗ ನಾಳೆ ಅದು ಕಾಪಿ ತಗೊಂಡ ನಂತರ ಕಂಡೀಷನ್ಸ್ ಏನಿದೆಯೋ ಆ ಕಂಡೀಷನ್ಸ್ ನೋಡಿಬಿಟ್ಟು ಜಾಮೀನು ಏನು ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಬಿಡುಗಡೆ ಆಗ್ತಾರೆ, ನಾಳೆ ಆಗ್ಬೋದು ಇದ್ರು. ಅದು ಅವ್ರನ್ನ ಈ ಹೊಳೆನರಸೀಪುರದಲ್ಲಿ ಏನು ರೇವಣ್ಣವ್ರ ಮೇಲೆ ಅಂತ ಕೆಟ್ಟ ಕಳಂಕ ಬಂದಿತ್ತೋ, ಈ ಕಳಂಕ ಇವತ್ತು ನಿವಾರಣೆ ಆಗಿದೆ. ದಯಮಾಡಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲಿ, ಬೇಡ ಅಂತ ಹೇಳ್ತಾ ಇಲ್ಲ. ನಮ್ಗೆಲ್ರಿಗೂ ಖುಷಿ ಆಗಿದೆ. ಇದು ನಮ್ಮ ಇಡೀ ಹೊಳೆನರಸೀಪುರ ಜನತೆಗೆ ಎಲ್ರಿಗೂ ಖುಷಿ ಆಗಿದೆ. ನಮ್ಮ ಬಾಸ್ನ ಎಚ್.ಡಿ. ರೇವಣ್ಣನವ್ರನ್ನ ಇದೇ ಸರ್ಕಲ್ನಲ್ಲಿ ಅವರು ಕಟ್ಟೋಟಿಟ್ಟು ಹಾಲಿನಿಂದ ಅಭಿಷೇಕ ಮಾಡಿ ಈಗ ಏನು ಕೆಟ್ಟ ಕಳಂಕ ಆಗಿದೆ ಅದನ್ನೆಲ್ಲ ಅಳಿಸ್ತೀವಿ. ಅವರು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ನಂಬಿರ್ತೀವಿ. ಅವರು ಜೈಲಿಗೆ ಹೋದಾಗ ನಮಗೆಲ್ಲ ಆತಂಕವಾಗಿತ್ತು. ಅವರು ಮೊದಲನೇ ದಿನ ಅವ್ರು ಜೈಲಿಗೆ ಹೋದಾಗ ನಾವೆಲ್ಲ ಕಣ್ಣೀರು ಹಾಕಿದ್ದೀವಿ. ಯಾಕೆ ಇಷ್ಟು ಕೆಲಸ ಮಾಡಿ ಅವ್ರನ್ನ ಇವತ್ತು ನಮ್ಮ ಹೊಳೆನರಸೀಪುರ ಜನತೆಗೆ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೋ ಅದನ್ನೆಲ್ಲ ನಾವು ಮರೆಯೋ ಹಾಗೆ ಇಲ್ಲ. ಯಾರೋ ಮಾಡಿ ತಪ್ಪಿಗೋಸ್ಕರ ಅವರು ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ. ಅವ್ರಿಗೋಸ್ಕರ ನಾವು ನಮ್ಮ ಹೊಳೆನರಸೀಪುರದವನಿಗೆ ಎಲ್ಲರಿಗೂ ಇನ್ನು ಮುಂದೆ ಯಾವುದೇ ಥರದ ಕಷ್ಟ ಬರಬಾರ್ದು ಅಂತ ಕೇಳ್ಕೊಳ್ತೀವಿ. ಈ ಹೊಳೆನರಸೀಪುರದಲ್ಲಿ ಏನು ರೇವಣ್ಣ, ಇದು ರೇವಣ್ಣರ ಬೆಂಬಲಿಗರ ಮಾತು. ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣರಿಗೆ ಕೋರ್ಟ್ ಜಾಮೀನು ಮಂಜೂರು ಮಾಡ್ತಾ ಇದ್ದ ಹಾಗೆ ಬೆಂಬಲಿಗರು ಹೊಳೆನರಸೀಪುರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ಪಟ್ಟರು.
ಬೆಳಿಗ್ಗೆಯಿಂದಲೂ ಕೂಡ ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಬಳಿಕ ಕೆಲ ಹೊತ್ತಿನ ಹಿಂದಷ್ಟೇ ನ್ಯಾಯಾಧೀಶರು ತೀರ್ಪನ್ನ ಪ್ರಕಟ ಮಾಡಿದ್ರು. ರೇವಣ್ಣರಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಇವತ್ತು ಜಾಮೀನು ಮಂಜೂರಾಗಿದೆ ನಿಜ, ಆದರೆ ಬಿಡುಗಡೆಯ ಭಾಗ್ಯ ಇಲ್ಲ. ಕೆಲವೊಂದಿಷ್ಟು ಪ್ರಕ್ರಿಯೆಗಳಿದೆ, ಆ ಪ್ರಕ್ರಿಯೆಗೆ ಸಮಯ ಹಿಡಿಯುತ್ತೆ. 5 ಲಕ್ಷ ರೂಪಾಯಿ ಬಾಂಡ್ ಕೊಡಬೇಕು, ಜೊತೆಗೆ 2 ಶ್ಯೂರಿಟಿ ನೀಡಬೇಕು. ಅಷ್ಟೇ ಅಲ್ಲದೆ ಕೋರ್ಟ್ ಜಾಮೀನು ಆದೇಶದ ಪ್ರತಿ ಏನಿದೆ ಅದನ್ನು ಜೈಲಿನ ಅಧಿಕಾರಿಗಳಿಗೆ ಕೊಡಬೇಕು. ಎಲ್ಲ ಪ್ರಕ್ರಿಯೆಗಳಾಗೋದಕ್ಕೆ ಸಮಯ ಹಿಡಿಯುತ್ತೆ. ಹಾಗಾಗಿ ನಾಳೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರೇವಣ್ಣರಿಗೆ ರಿಲೀಫ್ ಸಿಗತ್ತೆ. ಹಾಸನ ಹಾಗೂ ಹೊಳೆನರಸೀಪುರದಲ್ಲಿ ಸಂಭ್ರಮ ಮನೆ ಮಾಡಿದೆ. ರೇವಣ್ಣ ಪರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಬೆಂಬಲಿಗರು, ಕಾರ್ಯಕರ್ತರು. ರೇವಣ್ಣ ತಪ್ಪೇ ಮಾಡಿಲ್ಲ, ಅವರಿಗೆ ಜಾಮೀನು ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇತ್ತು ಅಂತ ಬೆಂಬಲಿಗರು ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.